ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕನ್ನಡದಲ್ಲಿ ಪೈಥಾನ್ ಸೀರೀಸ್ ಆಫ್ ವಿಡಿಯೋಸ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಫಂಕ್ಷನ್ಸ್ ಇನ್ ಪೈಥಾನ್, ಫಂಕ್ಷನ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಫಂಕ್ಷನ್ನ ಹೇಗೆಲ್ಲ ಡಿಫೈನ್ ಮಾಡೋದು, ಫಂಕ್ಷನ್ಸ್ನ ಕಾಲ್ ಮಾಡೋದು ಹೇಗೆ, ಮತ್ತು ಫಂಕ್ಷನ್ಸ್ ಅಡ್ವಾಂಟೇಜಸ್ ಏನು, ಮತ್ತು ಫಂಕ್ಷನ್ ಯೂಸ್ ಮಾಡೋದ್ರಿಂದ ನಮಗೆ ಯಾವೆಲ್ಲ ರೀತಿ ಯೂಸಸ್ ಆಗುತ್ತೆ ಅಂತ ನಾವು ಇವತ್ತಿನ ಈ ಸಂಚಿಕೆಯಲ್ಲಿ ನೋಡೋಣ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಫಂಕ್ಷನ್ಸ್ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸಲ್ಲೂ ಇರುತ್ತೆ. ಸಿ ಪ್ರೋಗ್ರಾಮಿಂಗ್ ಇರ್ಬೋದು, ಜಾವಾ ಇರ್ಬೋದು, ಅಥವಾ ಯಾವುದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತಗೊಂಡ್ರೂ ಕೂಡ ಈ ಫಂಕ್ಷನ್ಸ್ ಬರುತ್ತೆ. ಫಂಕ್ಷನ್ಸ್ ಆರ್ ಲೈಕ್ ಮಿನಿ ಪ್ರೋಗ್ರಾಮ್ ದಟ್ ಕಂಪ್ಲೀಟ್ ಎ ಸ್ಪೆಸಿಫಿಕ್ ಟಾಸ್ಕ್. ಅಂದರೆ ಫಂಕ್ಷನ್ಸ್ನ ನಾವು ಮಿನಿ ಪ್ರೋಗ್ರಾಮ್ಗೆ ಕಂಪೇರ್ ಮಾಡ್ಬೋದು. ಸೊ ಫಂಕ್ಷನ್ ಒಳಗಡೆ ಏನಿರುತ್ತೆ ಅಂದರೆ ಒಂದು ಸ್ಪೆಸಿಫಿಕ್ ಟಾಸ್ಕ್ನ ಎಕ್ಸಿಕ್ಯೂಟ್ ಮಾಡುವಂಥ ಕಮ್ಯಾಂಡ್ಸ್ ಅಥವಾ ಲೈನ್ಸ್ ಆಫ್ ಕೋಡ್ಸ್ ಇರುತ್ತೆ. ಸೊ ನಮಗೆ ಆ ಫಂಕ್ಷನ್ನ ನಾವು ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು. ಕಾಲ್ ಮಾಡಿದ್ರೆ ಅದರೊಳಗಡೆ ಇರೋ ಸ್ಪೆಸಿಫಿಕ್ ಸೆಟ್ ಆಫ್ ಟಾಸ್ಕ್ ಅಥವಾ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಎಕ್ಸಾಂಪಲ್, ನಾವು ಅನ್ನೋಯಿಂಗ್ಲಿ ನಮ್ಮ ಪೈಥಾನ್ ಸೀರೀಸ್ ಆಫ್ ವಿಡಿಯೋಸಲ್ಲಿ ನಾವು ಎಷ್ಟೊಂದು ಫಂಕ್ಷನ್ನ ಯೂಸ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಪ್ರಿಂಟ್ ಫಂಕ್ಷನ್ನ ನಾವು ಯೂಸ್ ಮಾಡಿಕೊಂಡು ಅದರೊಳಗಡೆ ಇನ್ಪುಟ್ ಸ್ಟ್ರಿಂಗ್ನ ಪಾಸ್ ಮಾಡ್ತಾ ಇದ್ದೀವಿ, ಅದು ಪ್ರಿಂಟ್ ಮಾಡುತ್ತೆ. ಅದೇ ರೀತಿ ಇನ್ಪುಟ್ ಫಂಕ್ಷನ್ ಯೂಸ್ ಮಾಡಿಕೊಂಡು ನಾವು ಇನ್ಪುಟ್ನ ಯೂಸರಿಂದ ಅಕ್ಸೆಪ್ಟ್ ಮಾಡ್ಕೋಬೋದು. ಅದೇ ರೀತಿ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ ಇಂಟ್ ಫಂಕ್ಷನ್ ಯೂಸ್ ಮಾಡಿಕೊಂಡು ನಾವು ಒಂದು ಫ್ಲೋಟಿಂಗ್ ಪಾಯಿಂಟ್ ವೇರಿಯಬಲ್ನ ಇಂಟೀಜರ್ ಆಗಿ ಕನ್ವರ್ಟ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಸೊ ಈ ಫಂಕ್ಷನ್ಸು ಇನ್ ದ ಬ್ಯಾಕ್ಗ್ರೌಂಡ್ ಹೇಗೆ ವರ್ಕ್ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ, ಬಟ್ ಆ ಫಂಕ್ಷನ್ ಸ್ಪೆಸಿಫಿಕ್ ಕೆಲಸನ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಅಥವಾ ಸ್ಪೆಸಿಫಿಕ್ ಟಾಸ್ಕ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ನಾವು ನಮ್ಮ ಈ ಪೈಥಾನ್ ಲರ್ನಿಂಗ್ ಜರ್ನಿಲಿ ಹೇಗೆ ಯೂಸರ್ ಡಿಫೈನ್ಡ್ ಫಂಕ್ಷನ್ನ ಕ್ರಿಯೇಟ್ ಮಾಡೋದು, ನಮ್ಮದೇ ಆದಂಥ ಕಸ್ಟಮ್ ಫಂಕ್ಷನ್ನ ಹೇಗೆ ಕ್ರಿಯೇಟ್ ಮಾಡೋದು ನಮ್ಮ ಪ್ರೋಗ್ರಾಮಲ್ಲಿ, ಮತ್ತು ಅದನ್ನು ಹೇಗೆ ಕಾಲ್ ಮಾಡೋದು ಅಂತ ನೋಡೋಣ. ಬಿಕಾಸ್ ಈ ಫಂಕ್ಷನ್ಸ್ನ ನಾನು ಆಲ್ರೆಡಿ ಹೇಳಿದಾಗೆ ಈ ಫಂಕ್ಷನ್ಸು ನಿಮ್ಮ ಪ್ರೋಗ್ರಾಮ್ನ ನೀಟಾಗಿ ಕಾಣಿಸಂಗೆ ಮಾಡುತ್ತೆ, ಮತ್ತು ರಿಯೂಸಬಿಲಿಟಿ ಅಂದರೆ ಒಂದು ಕೋಡ್ನ ಬರ್ದಿದ್ದನ್ನ ಮತ್ತೆ ರಿಯೂಸಬಲ್ ಮಾಡ್ಬೋದು, ಆ ರೀತಿ ಮಾಡ್ಬೋದು. ಓಕೆ, ಸೊ ಡಿಫೈನಿಂಗ್ ದ ಫಂಕ್ಷನ್. ಇನ್ ಆರ್ಡರ್ ಟು ಡಿಫೈನ್ ದ ಫಂಕ್ಷನ್ ಯು ಹ್ಯಾವ್ ಟು ಯೂಸ್ ದಿಸ್ ಪರ್ಟಿಕ್ಯುಲರ್ ಸಿಂಟ್ಯಾಕ್ಸ್. ಫಸ್ಟ್ ಕೀವರ್ಡ್ ಏನಿರುತ್ತೆ, ಡೆಫ್ ಕೀವರ್ಡ್ ಯೂಸ್ ಮಾಡಬೇಕು. ಡೆಫ್ ಕೀವರ್ಡ್ ಯೂಸ್ ಮಾಡಾದ್ಮೇಲೆ ಫಂಕ್ಷನ್ ನೇಮ್ ಅಂತ ಇದೆಯಲ್ಲ, ಡೆಫ್ ಕೀವರ್ಡ್ ಏನಿದೆಯಲ್ಲ ಇದು, ದಿಸ್ ವಿಲ್ ಇಂಡಿಕೇಟ್ ದ ಫಾಲೋಯಿಂಗ್ ಥಿಂಗ್ ಇಸ್ ಎ ಫಂಕ್ಷನ್. ಸೊ ಡೆಫ್ ಫಾಲೋಡ್ ಬೈ ದ ಫಂಕ್ಷನ್ ನೇಮ್ ವಿತ್ ಇನ್ ಪ್ಯಾರಂಥೆಸಿಸ್. ನೀವು ಏನಾರ ಪ್ಯಾರಾಮೀಟರ್ ಆಡ್ ಮಾಡಬೇಕು ಅಂದರೆ ಪ್ಯಾರಾಮೀಟರ್ ಆಡ್ ಮಾಡ್ಬೋದು, ಒಂದು, ಅಥವಾ ಇಟ್ ಕ್ಯಾನ್ ಅಕ್ಸೆಪ್ಟ್ ಮೆನಿ ಪ್ಯಾರಾಮೀಟರ್ ಆಲ್ಸೋ. ಇಟ್ ಕ್ಯಾನ್ ಆಲ್ಸೋ ಅಕ್ಸೆಪ್ಟ್ 0 ಪ್ಯಾರಾಮೀಟರ್. ಈ ಪರ್ಟಿಕ್ಯುಲರ್ ಫಂಕ್ಷನಲ್ಲಿ ಏನು ಮಾಡ್ತಿದ್ದೀವಿ ನಾವು ನೇಮ್ ಏನು ಈ ಫಂಕ್ಷನ್ಗೆ ಪಾಸ್ ಆಗ್ತಿದೆಯೋ, ಹಾಯ್ ಫಾಲೋಡ್ ಬೈ ನೇಮ್ ವೇಣು ಅಂತ ನಾನು ಏನಾರ ಸ್ಟ್ರಿಂಗ್ ಪಾಸ್ ಮಾಡಿದ್ರೆ ಈ ಫಂಕ್ಷನ್ ಕಾಲ್ ಮಾಡಿ ಹಾಯ್ ವೇಣು ಅಂತ ಪ್ರಿಂಟ್ ಆಗುತ್ತೆ. ಕರೆಕ್ಟ್ ಅಲ್ಲ? ಸೊ ಡಿಫೈನಿಂಗ್ ದ ಫಂಕ್ಷನ್ ನಾವು ಆಲ್ರೆಡಿ ನೋಡಿದ್ವಿ, ಮತ್ತು ಪ್ರಿಂಟಿಂಗ್ ದ ಫಂಕ್ಷನ್. ಫಾರ್ ಎಕ್ಸಾಂಪಲ್, ಹೌ ಟು ಕಾಲ್ ದ ಫಂಕ್ಷನ್ ಆಲ್ಸೋ. ಸೊ ನೀವಿಲ್ಲಿ ನೋಡ್ಬೋದು ಪ್ರಿಂಟ್ ಮೆಸೇಜ್ ಫಾಲೋಡ್ ಬೈ ವೇಣು ಅಂತ ಇದೆ. ಸೊ ನಾನು ಏನು ಮಾಡ್ತಾ ಇದ್ದೀನಿ, ಈ ಪರ್ಟಿಕ್ಯುಲರ್ ಫಂಕ್ಷನ್ನ ಕಾಲ್ ಮಾಡ್ತಾ ಇದ್ದೀನಿ. ಈ ಫಂಕ್ಷನ್ನ ಎಲ್ಲಿ ಕಾಲ್ ಮಾಡಿದ್ದೀನಿ, ನಾವಿಲ್ಲಿ ಡಿಫೈನ್ ಮಾಡ್ತಾ ಇದ್ದೀವಿ, ಬಟ್ ಕಾಲ್ ಮಾಡ್ತಿರೋದು ಇಲ್ಲಿ. ಪ್ರಿಂಟ್ ಮೆಸೇಜ್ ವೇಣು ಅಂತ ನಾನು ಹಾರ್ಡ್ ಕೋಡ್ ಸ್ಟ್ರಿಂಗ್ ಪಾಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಪಾಸ್ ಮಾಡಿರೋ ಸ್ಟ್ರಿಂಗ್ ಏನಾಗುತ್ತೆ, ಇಲ್ಲಿಗೆ ಹೋಗುತ್ತೆ. ಇಲ್ಲಿ ಒಳಗಡೆ ಪ್ರಿಂಟ್ ಸ್ಟೇಟ್ಮೆಂಟ್ ಇರೋದ್ರಿಂದ ಆಯ್ ವೇಣು ಅಂತ ಪ್ರಿಂಟ್ ಆಗುತ್ತೆ. ಬನ್ನಿ ನಮ್ಮ ವಿಜುವಲ್ ಸ್ಟುಡಿಯೋ ಕೋಡಲ್ಲಿ ಈ ಪರ್ಟಿಕ್ಯುಲರ್ ಫಂಕ್ಷನ್ಸ್ನ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ನೋಡೋಣ. ಸೊ ಆಲ್ರೆಡಿ ನಮ್ಮ ಹತ್ರ ಇಲ್ಲಿ ವಿಜುವಲ್ ಸ್ಟುಡಿಯೋ ಕೋಡು ಓಪನ್ ಆಗಿದೆ. ಸೊ ಒಂದು ಹೊಸ ಫೈಲ್ ಕ್ರಿಯೇಟ್ ಮಾಡೋಣ. function.py ಅಂತ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಇವಾಗ ನಾವು ನಮ್ಮ ಫಂಕ್ಷನ್ನ ಡಿಫೈನ್ ಮಾಡಬೇಕು. ಡೆಫ್ ಕೀವರ್ಡ್ ಯೂಸ್ ಮಾಡಿ ಡೆಫ್ ಫಂಕ್ಷನ್ ಪ್ರಿಂಟ್ ಅಂತ ನಾನು ಹೊಸ ಫಂಕ್ಷನ್ನ ಯೂಸ್ ಮಾಡ್ತಾ ಇದ್ದೀನಿ. ಪ್ರಿಂಟ್ ದಿಸ್ ಈಸ್ ಎ ಫಂಕ್ಷನ್. ಓಕೆ, ಸೊ ನೀವು ಈ ಪ್ರೋಗ್ರಾಮ್ನ ಸೇವ್ ಮಾಡಿ ರನ್ ಮಾಡಿ. ಏನಾರ ಎರರ್ ಇದ್ದರೆ ನಿಮಗೆ ಎರರ್ ಬರ್ತಿದೆ. ಸೊ ದೇರ್ ಇಸ್ ನೋ ಎರರ್. ಸೊ ನಮ್ಮ ಫಂಕ್ಷನ್ ಈಸ್ ವರ್ಕಿಂಗ್ ಆ್ಯಸ್ ಎಕ್ಸ್ಪೆಕ್ಟೆಡ್. ನೀವು ಇಲ್ಲಿ ನೋಡ್ಬೋದು ಡೆಫ್ ಅಂತ ಕೀವರ್ಡ್ ಏನು ಇಂಡಿಕೇಟ್ ಮಾಡಿದೆ, ಇದೊಂದು ಫಂಕ್ಷನ್ನು ಫಾಲೋಡ್ ಬೈ ಫಂಕ್ಷನ್ ನೇಮ್ ವಿತಿನ್ ಸ್ಮಾಲ್ ಬ್ರಾಕೆಟ್ಸ್. ನೀವು ಪ್ಯಾರಾಮೀಟರ್ ಆ್ಯಡ್ ಮಾಡಬೇಕು ಅಂದರೆ ಆ್ಯಡ್ ಮಾಡ್ಬೋದು. ಸೊ ನಾವು ಈ ಫಂಕ್ಷನ್ನ ಹೇಗೆ ಕಾಲ್ ಮಾಡಬೇಕು, ಫಂಕ್ಷನ್ ಪ್ರಿಂಟ್ ಅಂತ ಕಾಲ್ ಮಾಡಿದ್ರೆ ಸಾಕು. ನೀವು ಈ ಪ್ರೋಗ್ರಾಮ್ನ ರನ್ ಮಾಡಿ ನಮ್ಮ ಔಟ್ಪುಟ್ಟಲ್ಲಿ ನೀವು ನೋಡ್ಬೋದು ದಿಸ್ ಇಸ್ ಎ ಫಂಕ್ಷನ್ ಅಂತ ಪ್ರಿಂಟ್ ಆಗ್ತಾ ಇದೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ನೀವು ಇಲ್ಲಿ ನೋಡ್ಬೋದು ದಿಸ್ ಇಸ್ ಎ ಫಂಕ್ಷನ್ ಅಂತ ಪ್ರಿಂಟ್ ಆಗ್ತಾ ಇದೆ. ಸೊ ಇದು ಒಂದು ಫಂಕ್ಷನ್ ವಿತೌಟ್ ಎನಿ ಪ್ಯಾರಾಮೀಟರ್. ಕರೆಕ್ಟ್ ಅಲ್ವಾ? ಸೊ ಈ ಫಂಕ್ಷನ್ಗೆ ಒಂದು ಪ್ಯಾರಾಮೀಟರ್ ಆಡ್ ಮಾಡೋಣ. ದಿಸ್ ಇಸ್ ಎ ಫಂಕ್ಷನ್ ಫಾಲೋಡ್ ಬೈ
ನೇಮ್ ಕಾಮ ಈಸ್ ಯುವರ್ ಟೀಚರ್. ಸೊ ನಾವೇನು ಮಾಡ್ತಿದ್ದೀವಿ ಇವಾಗ, ಓಲ್ಡ್ ಪ್ರೀವಿಯಸ್ ಫಂಕ್ಷನ್ ಏನಿತ್ತು ಅದನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಈ ಫಂಕ್ಷನ್ ಒಂದು ಪ್ಯಾರಾಮೀಟರ್ ಅಕ್ಸೆಪ್ಟ್ ಮಾಡ್ತಾ ಇದೆ, ನೇಮ್ ಅಂತ, ಅದು ಸ್ಟ್ರಿಂಗ್. ಸೊ ಈ ಪರ್ಟಿಕ್ಯುಲರ್ ಫಂಕ್ಷನ್ಗೆ ನಾನು ಏನು ಪಾಸ್ ಮಾಡ್ತೀನಿ, ಇಲ್ಲಿ ಕಾಲ್ ಮಾಡ್ಬೇಕಾದ್ರೆ ವೇಣು ಅಂತ ಪಾಸ್ ಮಾಡ್ತಾ ಇದ್ದೀನಿ. ಪ್ರಿಂಟ್ ಫಂಕ್ಷನಲ್ಲಿ ಏನು ಯೂಸ್ ಆಗುತ್ತೆ, ದಿಸ್ ಇಸ್ ಎ ಫಂಕ್ಷನ್ ಅಂತ ಪ್ರಿಂಟ್ ಆಗುತ್ತೆ, ಫಾಲೋಡ್ ಬೈ ನನ್ನ ಹೆಸರು ಪ್ರಿಂಟ್ ಆಗುತ್ತೆ, ಬಿಕಾಸ್ ನಾವು ಇಲ್ಲಿಂದ ಇಲ್ಲಿಗೆ ವೇಣು ಪಾಸ್ ಮಾಡ್ತಾ ಇದ್ದೀವಿ, ವೇಣು ಈಸ್ ಯುವರ್ ಟೀಚರ್ ಅಂತ. ಮತ್ತೆ ರೀರನ್ ಮಾಡೋಣ ನಮ್ಮ ಪೈಥಾನ್ ಪ್ರೋಗ್ರಾಮ್ನ. ನೀವಿಲ್ಲಿ ನೋಡ್ಬೋದು, ದಿಸ್ ಇಸ್ ಎ ಫಂಕ್ಷನ್ ವೇಣು ಈಸ್ ಯುವರ್ ಟೀಚರ್. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ರೀತಿ ನೀವೊಂದು ನಿಮ್ಮ ಫಂಕ್ಷನ್ನ ಈಸಿಯಾಗಿ ಡಿಫೈನ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ ಪ್ರೋಗ್ರಾಮ್ ಫ್ಲೋ. ಸೊ ನೀವು ಪ್ರೀವಿಯಸ್ಲಿ ಅಬ್ಸರ್ವ್ ಮಾಡಿರ್ಬೋದು, ನಮ್ಮ ಫಂಕ್ಷನ್ ಡಿಫೈನ್ ಮಾಡ್ತಿದ್ವಿ, ಫಾಲೋಡ್ ಬೈ ನಮ್ಮ ಫಂಕ್ಷನ್ನ ಕಾಲ್ ಮಾಡ್ತಾ ಇದ್ದೀವಿ. ಹಿಯರ್ ಇಸ್ ದ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸ್ಟಾರ್ಟ್. ದಿಸ್ ಪರ್ಟಿಕ್ಯುಲರ್ ಲೈನಲ್ಲಿ ಈ ಫಂಕ್ಷನ್ ಕಾಲ್ ಮಾಡ್ತಿದ್ದೀವಲ್ಲ, ಇಲ್ಲಿ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಲೈನ್ ಆಫ್ ದ ಕೋಡ್ ವಿಚ್ ಈಸ್ ನಾಟ್ ದ ಫಂಕ್ಷನ್ ಡೆಫಿನೇಷನ್. ಫಸ್ಟ್ ಲೈನು ಮತ್ತು ಸೆಕೆಂಡ್ ಲೈನು ಬಿಲಾಂಗ್ಸ್ ಟು ಫಂಕ್ಷನ್ ಡೆಫಿನೇಷನ್. ದ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಫ್ರಮ್ ದ ಲೈನ್ ವಿಚ್ ಇಸ್ ನಾಟ್ ಎ ಫಂಕ್ಷನ್ ಡೆಫಿನೇಷನ್. ಗೊತ್ತಾಯ್ತಲ್ಲ, ನೀವು ಇಲ್ಲಿ ನೋಡ್ಬೋದು, ಇದೆರಡು ಲೈನು ಫಂಕ್ಷನ್ ಡೆಫಿನೇಷನ್ ಆಗಿರುತ್ತೆ. ನಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗೋದು ಇಲ್ಲಿಂದ. ಆಲ್ಸೋ ನಮ್ಮ ಫಂಕ್ಷನ್ನು ಫಸ್ಟ್ ಬರಬೇಕು, ಅದಾದಮೇಲೆ ಫಂಕ್ಷನ್ ಕಾಲ್ ಆಗಬೇಕು. ಫಾರ್ ಎಕ್ಸಾಂಪಲ್, ನಾನು ಫಂಕ್ಷನ್ನ ಕಾಲ್ನ ನಾನು ಫಸ್ಟ್ ಬರೆದು ಫಂಕ್ಷನ್ ಡೆಫಿನೇಷನ್ ಆಮೇಲೆ ಬರೆದ್ರೆ ಇಟ್ ಈಸ್ ನಾಟ್ ಅಲೋಡ್ ಆರ್ ಇಟ್ ವಿಲ್ ಥ್ರೋ ಎನ್ ಎರರ್. ನೀವಿಲ್ಲಿ ನೋಡ್ಬೋದು, ಫನ್ ಪ್ರಿಂಟ್ ಈಸ್ ನಾಟ್ ಡಿಫೈನ್ಡ್ ಅಂತ ತೋರಿಸ್ತಾ ಇದೆ. ಸೊ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಆಲ್ ಯುವರ್ ಫಂಕ್ಷನ್ ಹ್ಯಾಸ್ ಟು ಬಿ ಡಿಫೈನ್ಡ್ ಅಟ್ ದ ಸ್ಟಾರ್ಟಿಂಗ್. ಓಕೆನಾ? ಸೊ ಗ್ರೇಟ್. ಸೊ ಮೂವಿಂಗ್ ಆನ್, ಸ್ಕೋಪ್ ಆಫ್ ಎ ವೇರಿಯಬಲ್. ಇದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಿಮಗೆ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲೂ ಸ್ಕೋಪ್ ಆಫ್ ವೇರಿಯಬಲ್ ಅಂತ ನಿಮಗೆ ಬರುತ್ತೆ. ಸೊ ಈ ಸ್ಕೋಪ್ ಆಫ್ ವೇರಿಯಬಲಲ್ಲಿ ಏನಿರುತ್ತೆ ಅಂದರೆ, ವೇರಿಯಬಲ್ದು ಎಕ್ಸಿಸ್ಟೆನ್ಸ್ ಎಲ್ಲಿರುತ್ತೆ ಅಂತ ಅಂದ್ಬಿಟ್ಟು. ಫಾರ್ ಎಕ್ಸಾಂಪಲ್, ಎ ವೇರಿಯಬಲ್ ಕ್ಯಾನ್ ಬಿ ಎ ಲೋಕಲ್ ಟು ಯುವರ್ ಪರ್ಟಿಕ್ಯುಲರ್ ಫಂಕ್ಷನ್, ಆರ್ ವೇರಿಯಬಲ್ ಕ್ಯಾನ್ ಬಿ ಎ ಗ್ಲೋಬಲ್ ಟು ಎಂಟೈರ್ ಪ್ರೋಗ್ರಾಮ್. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಒಂದು 10 ಫಂಕ್ಷನ್ ಇದೆ ಅಂತ ತಿಳ್ಕೊಳ್ಳಿ. ಇನ್ ಅವರ್ ಕೇಸ್ ಓನ್ಲಿ 1 ಫಂಕ್ಷನ್ ಇದೆ. ಸೊ ಈ ಫಂಕ್ಷನ್ ಒಳಗಡೆ ಏನು ವೇರಿಯಬಲ್ ಡಿಕ್ಲೇರ್ ಮಾಡ್ತೀವಿ, ಅದು ಈ ಫಂಕ್ಷನ್ ಒಳಗಡೆ ಮಾತ್ರ ಎಕ್ಸಿಸ್ಟ್ ಆಗಿರುತ್ತೆ. ಐ ಕೆನಾಟ್ ಆಕ್ಸೆಸ್ ದಟ್ ವೇರಿಯಬಲ್ ಔಟ್ಸೈಡ್. ಫಾರ್ ಎಕ್ಸಾಂಪಲ್, ನೇಮ್ ಅನ್ನೋ ವೇರಿಯಬಲ್ ಫಂಕ್ಷನ್ ಒಳಗಡೆ ಇದೆ, ಬಟ್ ಇಫ್ ಐ ಟ್ರೈ ಟು ಪ್ರಿಂಟ್ ನೇಮ್ ವೇರಿಯಬಲ್ಲೇ ತೋರಿಸ್ತಿಲ್ಲ ನೋಡಿ. ಸೊ ನಾನು ಇವಾಗ ರನ್ ಮಾಡಿದ್ರೆ ಏನಾಗುತ್ತೆ, ಸಿ ನಮಗೆ ಎರರ್ ತೋರಿಸ್ತಾ ಇದೆ. ಏನು ತೋರಿಸ್ತಾ ಇದೆ? ನೇಮ್ ಈಸ್ ನಾಟ್ ಡಿಫೈನ್ಡ್ ಅಂತ ತೋರಿಸ್ತಾ ಇದೆ, ಬಿಕಾಸ್ ನೇಮು ಡಿಕ್ಲೇರ್ ಆಗಿರೋದು ಒಳಗಡೆ. ಓಕೆ, ಸೊ ಅದ್ರ ಬದಲು ನಾವು ಇಲ್ಲಿ ಎಫ್ ನೇಮ್ ಅಂತ ಡಿಕ್ಲೇರ್ ಮಾಡಿ ವೇಣು ಅಂತ ನಾವು ಇನ್ಶಿಯಲೈಸ್ ಮಾಡಿ, ನಾವು ಬೇಕಾದ್ರೆ ಇದರೊಳಗಡೆ ನೀವು ಪ್ಯಾರಾಮೀಟರ್ ಇಲ್ಲದೆ ಹೋದ್ರೂ ಕೂಡ ನಮ್ಮದು ಫಂಕ್ಷನ್ಗೆ ಈಗ ಯಾವುದು ಪ್ಯಾರಾಮೀಟರ್ ಇಲ್ಲ, ಈಗ ಎಫ್ ನೇಮ್ ಅಂತ ಆ್ಯಡ್ ಮಾಡಿದ್ರೆ ನೋಡಿ, ಅಗೇನ್ ಇದು ಔಟ್ಪುಟ್ ಕೊಡುತ್ತೆ. ಎಂತ ಕೇಳಿ, ನಾವು ಕಾಲ್ ಮಾಡಬೇಕಲ್ಲ, ನಮ್ಮ ಫಂಕ್ಷನ್ನ ಕಾಲ್ ಮಾಡಬೇಕು. ಸೊ ಎಫ್ ನೇಮ್ ಒಳಗಡೆ ಏನು ಅಸೈನ್ ಮಾಡ್ತಿದ್ದೀನಿ, ವೇಣು ಅಂತ ಅಸೈನ್ ಮಾಡ್ತಿದ್ದೀನಿ, ಬಟ್ ಆಮೇಲೆ ಫಂಕ್ಷನ್ನ ಕಾಲ್ ಮಾಡ್ತಾ ಇದ್ದೀನಿ. ಫಂಕ್ಷನ್ ಕಾಲ್ ಮಾಡಿದಾಗ ಏನಾಗುತ್ತೆ, ಎಫ್ ನೇಮು ಇದು ಗ್ಲೋಬಲಿ ಅವೈಲಬಲ್ ಔಟ್ಸೈಡ್ ಆಫ್ ದ ಫಂಕ್ಷನ್, ಕರೆಕ್ಟ್ ಅಲ್ವಾ? ಹಾಗಾಗಿ ನೀವು ಎಫ್ ನೇಮ್ನ ಫಂಕ್ಷನ್ ಒಳಗಡೆ ನೀವು ಪಾಸ್ ಮಾಡೋದು ಹೋದ್ರೂ ಕೂಡ ಎಫ್ ನೇಮ್ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಇದು ಗ್ಲೋಬಲ್ ವೇರಿಯಬಲ್ ಎಕ್ಸಾಂಪಲ್. ಓಕೆ, ಲೋಕಲ್ ವೇರಿಯಬಲ್ ಆಲ್ರೆಡಿ ನೋಡಿದ್ವಿ. ನಾವಿಲ್ಲಿ ನೇಮ್ ಅಂತ ಇದ್ರೆ ನೀವಿದು ನೇಮ್ನ ಪಾಸ್ ಮಾಡಬೇಕಾಗುತ್ತೆ. ಇಲ್ಲಿ ಎಫ್ ನೇಮ್ ಅಂತ ಇದೆ. ಓಕೆ, ಸೊ ನೆಕ್ಸ್ಟ್, ಲೋಕಲ್ ಆಗಿರೋ ವೇರಿಯಬಲ್ನ ನಾವು ಬೇರೆ ಕಡೆ ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ, ಬಿಕಾಸ್ ದಟ್ ವೇರಿಯಬಲ್ ಎಕ್ಸಿಸ್ಟ್ ಇನ್ಸೈಡ್ ಎ ಫಂಕ್ಷನ್. ಸೊ ನೆಕ್ಸ್ಟ್ ನೋಡೋದಾದ್ರೆ ಬೆನಿಫಿಟ್ಸ್ ಆಫ್ ಫಂಕ್ಷನ್. ಫಂಕ್ಷನ್ದು ಬೆನಿಫಿಟ್ಸ್ ನೋಡೋದಾದ್ರೆ, ಯು ಕ್ಯಾನ್ ರಿಯೂಸ್ ದ ಕೋಡ್ ಅಗೇನ್ ಅಂಡ್ ಅಗೇನ್. ಫಾರ್ ಎಕ್ಸಾಂಪಲ್, ಸೊ ಫಾರ್ ನಾವು ಸಿಂಪಲ್ ಸಿನೇರಿಯೋಸ್ನ ನೋಡ್ತಾ ಹೋಗ್ತಿದ್ದೀವಿ. ರಿಕರ್ಸಿವ್ ಆಗಿ ನೀವೇನಾರ ಒಂದು ಪರ್ಟಿಕ್ಯುಲರ್ ಕೋಡ್ನ ಕಾಲ್ ಮಾಡಬೇಕು ಅಂದರೆ ನೀವು ಫಂಕ್ಷನ್ಸ್ನ ಡಿಫೈನ್ ಮಾಡಿ ಕಾಲ್ ಮಾಡ್ಬೋದು. ಅಥವಾ ನಿಮ್ಮದು ಒಂದು ದೊಡ್ಡ ಪ್ರಾಜೆಕ್ಟ್ ಆಗಿದ್ದು ಯಾವುದೇ ಒಂದು ಸ್ಪೆಸಿಫಿಕ್ ಸೆಟ್ ಆಫ್ ಕೋಡ್ ಅಥವಾ ಕ್ಯಾಲ್ಕುಲೇಷನ್ ಕೋಡ್ ಮಲ್ಟಿಪಲ್ ಟೈಮ್ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಅದಕ್ಕೆ ಪ್ಯಾರಾಮೀಟರ್ ಫಂಕ್ಷನ್ನ ಕ್ರಿಯೇಟ್ ಮಾಡಿ ಅದನ್ನು ಮಲ್ಟಿಪಲ್ ಟೈಮ್ ಕಾಲ್ ಮಾಡಿ ಬೇಸ್ಡ್ ಆನ್ ಯುವರ್ ಇನ್ಪುಟ್ ಅದ್ರೊಳಗೆ ಇರೋ ಕೋಡು ಎಕ್ಸಿಕ್ಯೂಟ್ ಆಗುತ್ತೆ. ಮತ್ತು
ಫಂಕ್ಷನ್ನ ಯೂಸ್ ಮಾಡೋದ್ರಿಂದ ಇಟ್ ವಿಲ್ ಮೇಕ್ ಯುವರ್ ಪ್ರೋಗ್ರಾಮ್ ಮೋರ್ ರೀಡಬಲ್ ಆ್ಯಂಡ್ ಮೋರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸೊ ಫಂಕ್ಷನ್ನ ನೀವು ಯೂಸ್ ಮಾಡೋದ್ರಿಂದ ಅದು ನಿಮಗೆ ಈಸಿಯಾಗಿ ರೀಡಬಲ್ ಮಾಡುತ್ತೆ ಮತ್ತು ಈಸಿಯಾಗಿ ನಿಮಗೆ ಕಾಣಿಸುತ್ತೆ. ಓಕೆ, ಸೊ ಇನ್ನೊಂದು ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡೋಣ. ಡೆಫ್ ಎಫ್ ಎನ್ ಮ್ಯಾಥ್ಸ್ ಎ ಕಮ ಬಿ. ಓಕೆ, RETURN A ಪ್ಲಸ್ ಬಿ. ಓಕೆ, ಸೊ ನೀವಿಲ್ಲಿ ಎಫ್ ಎನ್ ಮ್ಯಾಥ್ಸ್ 10,20. ನೀವಿಲ್ಲಿ ನೋಡ್ಬೋದು ಫಂಕ್ಷನ್ ಮ್ಯಾಥ್ನ ಎಫ್ ಎನ್ ಮ್ಯಾಥ್ಸ್ ಅನ್ನೋ ಒಂದು ಫಂಕ್ಷನ್ನ ಡಿಫೈನ್ ಮಾಡ್ತಾ ಇದ್ದೀನಿ. ಅದರೊಳಗಡೆ ಏನು ಪಾಸ್ ಮಾಡ್ತಾ ಇದ್ದೀನಿ, ಎ ಮತ್ತು ಬಿ ಅನ್ನ ವೇರಿಯಬಲ್ನ ಪಾಸ್ ಮಾಡ್ತಾ ಇದ್ದೀನಿ. ಬಟ್ ಅದಕ್ಕೆ ಒಳಗಡೆ ಏನಾಗ್ತಿದೆ, ಎ ಮತ್ತು ಬಿ ಇದು ಕ್ಯಾಲ್ಕುಲೇಟ್ ಆಗಿ ರಿಟರ್ನ್ ಪ್ಯಾರಾಮೀಟರ್ ಯೂಸ್ ಮಾಡ್ತೀನಿ. ರಿಟರ್ನ್ ಏನಾಗುತ್ತೆ ಅಂದರೆ ಇಟ್ ವಿಲ್ ರಿಟರ್ನ್ ದ ಕಂಟೆಂಟ್. ಓಕೆ, ಸೊ ನಾನು ಇಲ್ಲಿ ರಿಟರ್ನ್ ಆಗಿರೋ ಕಂಟೆಂಟ್ನ ನಾನು ರಿಸೀವ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ದಿಸ್ ವಿಲ್ ಥ್ರೋ ಎನ್ ಎರರ್. ಓಕೆ, ಸೊ ನೀವು ಪ್ರೋಗ್ರಾಮ್ ರನ್ ಮಾಡ್ಬೋದು. ಇಲ್ಲಿಂದ ರಿಟರ್ನ್ ಆಗ್ತಿದೆ, ಬಟ್ ರಿಟರ್ನ್ ಆಗಿರೋದು ನೀವು ಸ್ಟೋರ್ ಮಾಡ್ಕೋಬೇಕಾಗತ್ತೆ. ಕರೆಕ್ಟ್ ಅಲ್ವಾ? ನಾವಿಲ್ಲಿ ಸ್ಟೋರ್ ಮಾಡ್ಕೊಳೋದಕ್ಕೆ ಸಮ್ ಈಸ್ ಈಕ್ವಲ್ ಟು ಸ್ಟೋರ್ ಮಾಡ್ಕೊಳ್ಳೋಣ ಪ್ರಿಂಟ್ ಸಮ್. ನೀವಿಲ್ಲಿ ನೋಡ್ಬೋದು 30 ಪ್ರಿಂಟ್ ಆಗ್ತಾ ಇದೆ. ನಾವು ಫಂಕ್ಷನ್ನ ಕಾಲ್ ಮಾಡ್ತಾ ಇದ್ದೀವಿ, ಅದು ಡಿಫೈನ್ ಆಗ್ತಿದೆ. ಅಟ್ ದ ಸೇಮ್ ಟೈಮ್ ನೀವು ಕಾಮೆಂಟ್ಸ್ನ ಆಡ್ ಮಾಡಬೇಕಾಗತ್ತೆ. ಫಂಕ್ಷನ್ ಡೆಫಿನಿಷನ್ ಮೇನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಿದೆ, ಇಲ್ಲಿ ಪ್ರಿಂಟ್ ಆಗ್ತಿದೆ. ಈವನ್ ನಾವು ಮೇನ್ ಪ್ರೋಗ್ರಾಮನ್ನು ಕೂಡ ಒಂದು ಫಂಕ್ಷನ್ ಒಳಗಡೆ ಡಿಫೈನ್ ಮಾಡ್ಬೋದು. ಡೆಫ್ ಮೇನ್. ಓಕೆನಾ? ಸೊ ಮೇನ್ ಪ್ರೋಗ್ರಾಮ್ ಒಳಗಡೆ ಇದು ಒಂದು ಫಂಕ್ಷನ್ ಆಗಿ ಡಿಫೈನ್ ಮಾಡ್ತಾ ಇದ್ದೀವಿ. ನಾವು ನೆಕ್ಸ್ಟ್ ಏನು ಮಾಡ್ಬೋದು, ಮೇನ್ನ ಕಾಲ್ ಮಾಡಿದ್ರೆ ಆಯಿತು. ಓಕೆ, ಸೊ ರಿಮೂವ್ ಮಾಡಿ ರನ್ ಮಾಡಿ ನಿಮ್ಮ ಪ್ರೋಗ್ರಾಮ್ನ. ಓಕೆ, MAIN. ಓಕೆ, ನೀವು ಇಲ್ಲಿ ನೋಡ್ಬೋದು 30 ಡಿಫೈನ್ ಆಗ್ತಾ ಇದೆ, ಅದೇ ಪ್ರಿಂಟ್ ಆಗ್ತಾ ಇದೆ. ಸೊ ಮೇನ್ ಥಿಂಗ್ ಏನಂದರೆ ನಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗೋದು ಫಂಕ್ಷನ್ ಡೆಫಿನಿಷನ್ಸ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಅವೈಲಬಲ್ ಸ್ಟೇಟ್ಮೆಂಟಿಂದ. ಫಸ್ಟ್ ಮೇನ್ ಕಾಲ್ ಮಾಡ್ತಾ ಇದ್ದೀವಿ. ಮೇನ್ ಕಾಲ್ ಮಾಡಿದಾಗ ಫಸ್ಟು ಇದ್ರೊಳಗಡೆ ಹೋಗುತ್ತೆ ಕಂಟ್ರೋಲು, ಇದನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಇಲ್ಲಿ ಏನಾಗುತ್ತೆ, ಫಂಕ್ಷನ್ ಮೆಥಡಿಗೆ ಹೋಗುತ್ತೆ. ಎ ಪ್ಲಸ್ ಬಿ ದ ಸಮ್ ಕ್ಯಾಲ್ಕುಲೇಟ್ ಆಗಿ ರಿಟರ್ನ್ ಆಗುತ್ತೆ. ಆ ವ್ಯಾಲ್ಯೂ ನಾವು ಸಮ್ಮಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ. ಅದು ಪ್ರಿಂಟ್ ಕಮಾಂಡ್ ಯೂಸ್ ಮಾಡಿಕೊಂಡು ನಾವು ಅದನ್ನು ಪ್ರಿಂಟ್ ಮಾಡ್ತಾ ಇದ್ದೀವಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಈ ರೀತಿ ನೀವು ನಿಮ್ಮ ಫಂಕ್ಷನ್ನ ಡಿಫೈನ್ ಮಾಡ್ಬೋದು ಮತ್ತು ಅದನ್ನು ಕಾಲ್ ಮಾಡ್ಬೋದು. ಸೊ ಈ ಫಂಕ್ಷನ್ಸ್ನ ನಾನು ಆಲ್ರೆಡಿ ಹೇಳ್ದಾಗೆ ರಿಯೂಸಬಿಲಿಟಿಗೆ ಯೂಸ್ ಮಾಡ್ತಾರೆ. ಒಂದ್ಸರಿ ಕೋಡ್ ಬರೆದು ಯು ಕ್ಯಾನ್ ಕಾಲ್ ಇಟ್ ಮಲ್ಟಿಪಲ್ ಟೈಮ್ಸ್ ಆ್ಯಂಡ್ ಆಲ್ಸೋ ಯು ಕ್ಯಾನ್ ಮೇಕ್ ಯುವರ್ ಪ್ರೋಗ್ರಾಮ್ ಮೋರ್ ರೀಡಬಲ್. ಕಾಂಪ್ಲೆಕ್ಸ್ ಕೋಡ್ ಇದ್ದರೆ ನೀವು ಸೆಟ್ ಆಫ್ ಫಂಕ್ಷನಾಲಿಟಿನ ಸಪ್ರೇಟ್ ಫಂಕ್ಷನ್ ಆಗಿ ಡಿಫೈನ್ ಮಾಡಿದ್ರೆ ಈಸಿಯಾಗಿ ಅರ್ಥ ಮಾಡ್ಕೋಬೋದು ನಿಮ್ಮ ಫ್ರೆಂಡ್ಸ್ ಕೂಡ ಅಥವಾ ನಿಮ್ಮ ಕೊಲೀಗ್ಸ್ ಕೂಡ, ಮತ್ತು ಇಟ್ ವಿಲ್ ಮೇಕ್ ಶೂರ್ ದಟ್ ಎನಿಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕೋಡ್. ಸೊ ಹೋಪ್ಫುಲಿ ನಿಮಗೆ ಈ ಪರ್ಟಿಕ್ಯುಲರ್ ಸೆಷನಲ್ಲಿ ಪೈಥಾನ್ ಫಂಕ್ಷನ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಯಿತು ಅನ್ಕೋತೀನಿ. ಹೋಪ್ಫುಲಿ ಯು ಗೈಸ್ ಗಾಟ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ಫಂಕ್ಷನ್ಸ್ ಇನ್ ಪೈಥಾನ್. ಸೊ ನಿಮಗೆ ಯಾವುದೇ ಒಂದು ಡೌಟ್ಸ್ ಇದ್ರೂ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಸೊ ದಟ್ ನಾವು ನಿಮಗೋಸ್ಕರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.